ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಿಮ್ಮ ಒಂದು ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ತುಂಬಾ ಕಾಡ್ತಾ ಇದೆ. ಅವುಗಳಿಗೆ ಯಾವ ತರ ಲಸಿಕೆ ಹಾಕ್ಸೋದು, ಸರ್ಕಾರದಿಂದ ಯಾವ್ದಾದ್ರು ಲಸಿಕಾ ಅಭಿಯಾನ ಕಾರ್ಯಕ್ರಮ ಇದೆ ಅಂತಂದ್ರೆ ಅವುಗಳಿಗಾಗಿ ಸರ್ಕಾರ ಒಂದು ಲಸಿಕಾ ಅಭಿಯಾನ ಕಾರ್ಯಕ್ರಮ ತಂದಿದೆ. ದಯಮಾಡಿ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ರಿ. ಆದಷ್ಟು ಬೇಗ ಶೇರ್ ಮಾಡಿಟ್ಕೊಳ್ರಿ ಅಥವಾ ಸೇವ್ ಮಾಡಿಟ್ಕೊಳ್ರಿ, ವಿಡಿಯೋ ಮಿಸ್ ಆಗೋಕ್ಕಿಂತ ಮುಂಚಿತವಾಗಿ. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರ 8ನೇ ಸುತ್ತಿನ ಕಾಲುಬಾಯಿ ರೋಗದ ಒಂದು ಲಸಿಕಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಯಾವಾಗಿಂದ ಅಂತ ನೋಡಿದ್ರೆ ಡೇಟ್ ಬಂದು ನವೆಂಬರ್ 3ನೇ ತಾರೀಕಿನಿಂದ 2025 ನವೆಂಬರ್ 3ನೇ ತಾರೀಕಿನಿಂದ ಡಿಸೆಂಬರ್ 2ನೇ ತಾರೀಕಿನವರೆಗೂ ಈ ಒಂದು ಲಸಿಕಾ ಅಭಿಯಾನ ಕಾರ್ಯಕ್ರಮ ಜಾರಿಯಲ್ಲಿದೆ. ಈ ಒಂದು ಕಾಲುಬಾಯಿ ರೋಗ ವೈರಾಣುವಿನಿಂದ ಅಂದ್ರೆ ವೈರಸ್ ನಿಂದ ಹರಡುವಂತಹ ರೋಗವಾಗಿದ್ದು, ಇದಕ್ಕೆ ನಿಮ್ ಮದ್ದು ಅಂತಂದ್ರೆ ಅದೊಂದು ಲಸಿಕೆ ಹಾಕ್ಸೋದು. ಆ ಒಂದು ಲಸಿಕೆಯ ಕಾರ್ಯಕ್ರಮ ಸರ್ಕಾರದಿಂದ ಹಮ್ಮಿಕೊಳ್ತಾ ಇದ್ದಾರೆ. ದಯಮಾಡಿ ತಮ್ಮ ಹತ್ತಿರದಲ್ಲಿರುವಂತಹ ಒಂದು ವೆಟರ್ನರಿ ಹಾಸ್ಪಿಟಲ್ ಅಂದ್ರೆ ಪಶುವೈದ್ಯಕೀಯ ದವಾಖಾನೆಗೆ ಹೋಗಿ ಅಲ್ಲಿ ವೈದ್ಯರನ್ನ ಭೇಟಿ ಮಾಡಿ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ 3 ತಿಂಗಳ ಮೇಲ್ಪಟ್ಟ ಎಲ್ಲಾ ದನಕರುಗಳಿಗೆ ನೀವು ಈ ಒಂದು ಲಸಿಕೆನ ಹಾಕ್ಸ್ಬೇಕಾಗ್ತದ. ಎತ್ತು, ಹೋರಿ, ಆಕಳು, ಹಂದಿ ಇವುಗಳೆಲ್ಲದರಲ್ಲೂ ಈ ಒಂದು ರೋಗ ವರ್ಷದಲ್ಲಿ ನೀವು ಕನಿಷ್ಠ ಪಕ್ಷ 2 ಬಾರಿ ಆದ್ರೂ ಈ ಒಂದು ಲಸಿಕೆನ ಹಾಕ್ಸ್ಬೇಕಾಗ್ತದ. ಅಂದ್ರೆ ಮಾತ್ರ ಈ ಒಂದು ರೋಗವನ್ನು ತಡೆಗಟ್ಟಬಹುದು. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಜಾನುವಾರುಗಳು ಈ ಒಂದು ರೋಗಕ್ಕೆ ತುತ್ತಾಗಿ ನೀವು ಅತ್ಯಂತ ಕಷ್ಟಕರವಾದಂತಹ ಒಂದು ಆರ್ಥಿಕ ಒಂದು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಯಾಕಂತಂದ್ರೆ ಒಂದು ಆಕಳ ಸತ್ತು ಹೋದ್ರೆ ಎಷ್ಟು ಪ್ರಮಾಣದ ಹಾನಿಯನ್ನು ಉಂಟಾಗ್ತದೆ ಅಂತ ಆ ಒಂದು ರೈತರಿಗೆ ಗೊತ್ತಾಗ್ತದೆ. ಹಾಗೆ ಪ್ರತಿಯೊಂದು ರೈತರಿಗೂ ಒಂದು ಡೌಟ್ ಇರ್ತದೆ, ಗರ್ಭಧರಿಸಿದ ಒಂದು ಆಕಳು ಮತ್ತು ಎಮ್ಮೆಗಳಲ್ಲಿ ಇದನ್ನು ಹಾಕ್ಸಬಹುದಾ ಅಂದ್ರೆ ಖಂಡಿತವಾಗಿ ನೀವು ಹಾಕ್ಸ್ಬೇಕಾಗ್ತದೆ. ಗರ್ಭಧರಿಸಿದ ಆಕಳು ಮತ್ತು ಎಮ್ಮೆಗಳಲ್ಲೂ ಈ ಒಂದು ಲಸಿಕೆನ ನೀವು ಕಡ್ಡಾಯವಾಗಿ ಹಾಕ್ಸಿ. ನೀವು ಈ ಹಿಂದೆ ಎಷ್ಟೇ ಬಾರಿ ಆದ್ರೂ ಈ ಒಂದು ಲಸಿಕೆನ ಹಾಕ್ಸಿದ್ರು ಕಡ್ಡಾಯವಾಗಿ ಇನ್ನೊಮ್ಮೆ ಈ ಒಂದು 8ನೇ ಸುತ್ತಿನಲ್ಲಿ ನೀವು ಲಸಿಕೆನ ಹಾಕ್ಸಿ. ಅಂದ್ರೆ 6 ತಿಂಗಳ ಆಗಿದ್ರಂದ್ರೆ ಈ ಒಂದು 8ನೇ ಸುತ್ತಿನಲ್ಲಿ ಈ ಒಂದು ಲಸಿಕೆನ. ರೈತ ಬಾಂಧವರೇ, ಈ ಸುವರ್ಣ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. ಯಾಕೆಂತಂದ್ರೆ ಈ ಒಂದು ಕಾಲುಬಾಯಿ ರೋಗ ಏನಿದೆಯಲ್ಲ ತುಂಬಾ ಮಾರಕವಾದಂತಹ ರೋಗ. ಜಾನುವಾರುಗಳಲ್ಲಿ ಪಾಪ ಮಾತು ಬರೆದಂತಹ ಮೂಕ ಪ್ರಾಣಿಗಳಲ್ಲಿ ಅವುಗಳಿಗೆ ಆಗುವಂತಹ ಕಷ್ಟ ಏನೋ ಗೊತ್ತಾಗೋದಿಲ್ಲ, ಅವು ಹೇಳ್ಕೊಳ್ಳಿಕ್ ಆಗೋದಿಲ್ಲ. ಹಾಗಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಅದು ರೋಗ ಬಂದಿದ್ರೆ ತಡೆಗಟ್ಟದ, ಅಕಸ್ಮಾತ್ ಏನಾದ್ರೂ ಮುಂದೆ ಬರುವುದಿತ್ತಂದ್ರೆ ಅದನ್ನ ನಾವು ಮುಂಜಾಗ್ರತವಾಗಿ ತಡೆಗಟ್ಟಬಹುದು. ಹಾಗಾಗಿ ನಿಮ್ಮೆಲ್ಲರ ಹೊಣೆ ಏನಪ್ಪಾ ಅಂತಂದ್ರೆ ಜಾನುವಾರುಗಳಲ್ಲಿ ರೋಗ ಬರದಂತೆ ತಡೆಗಟ್ಟುವುದು. ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಎಲ್ಲಾ ಜಾನುವಾರುಗಳಲ್ಲಿ ಈ ಒಂದು ಲಸಿಕೆನ ಹಾಕಿಸುವಂತಹ ಕಾರ್ಯಕ್ರಮವನ್ನು ಮಾಡ್ಬೇಕಂತ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೇನೆ. ಧನ್ಯವಾದಗಳು.